ಸರ್ ನಿನ್ನೆ ಜಮೀರ್ ಅಹಮದ್ ಹೇಳಿದಂತ ಪದ ನಿಮ್ಗೆ ಏನಾದರೂ ಎಲ್ಲ ಫಲಿತಾಂಶ ದೃಷ್ಟಿಯಿಂದ ಸಮಸ್ಯೆ ಆಗ್ಬೋದು? ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾನೇನು ಮಾತಾಡಲ್ಲ. ಅವ್ರು ಎಷ್ಟು ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಅವ್ರು ಹೇಳಿದ್ದು ಎಷ್ಟು ಪದ ಬಳಕೆ ಈಗ ನನ್ನನ್ನು ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರೆದ್ರ ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ, ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ನನಗೆ ಗೊತ್ತಿಲ್ಲ. ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿನ್ನಾಗಿದ್ದವರು. ಐ ಡೋಂಟ್ ನೋ ಅವರಿಬ್ರು ಮಧ್ಯೆ ಇರ್ತಕ್ಕಂಥ ಸಂಬಂಧ ನಂಗೆ ಗೊತ್ತಿಲ್ಲ. ಸರ್, ಈಗ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಂಗೆ 4% ಮೀಸಲಾತಿ ಏನಾದ್ರು ಚರ್ಚೆ ಆಗಿದೆ? ಡಿಮ್ಯಾಂಡ್ ಮಾಡಿದ್ದಾರೆ, ಹಿಂದುಳಿದವರು ಮಾಡಿದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಾಡಿದ್ದೀವಿ, ನಮಗೂ ಮಾಡಿ ಅಂತ ಕೇಳಿ. ಬಟ್ ಆ ಥರದ್ದು ಏನು ತೀರ್ಮಾನ ಆಗಿಲ್ಲ. ಆಲ್ರೆಡಿ ಬಿಜೆಪಿಯವರು ಶುರು ಮಾಡಿಬಿಟ್ಟಿದ್ದಾರೆ. ಬಿಜೆಪಿಯವರಿಗೆ ಕೋಮುವಾದ ಮಾಡೋದೇ ಬೇರೆ ಅವ್ರ ಕೆಲಸ. ಕೋಮುವಾದ ಸೃಷ್ಟಿ ಮಾಡೋದೇ, ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳ ತರದೆ, ಅವ್ರ ಮಧ್ಯೆ ಬೆಂಕಿ ಇಡೋದೇ ಅವ್ರ ಕೆಲಸ. ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ. ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಟ್ಟಿದ್ದಾರೆ? ಸರ್, ನಿನ್ನೆ ಅನಿಲ್ ಚಿಕ್ಕಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ, ನೆಕ್ಸ್ಟ್ ನೀವೇ 5 ವರ್ಷ CM ಆಗಲಿ ಅಂತ ಹೇಳ್ತಿದ್ದಾರೆ ಸರ್, ವೇದಿಕೆಯಲ್ಲೇ ಹೇಳಿದ್ರು. ಅವರ ಅಭಿಪ್ರಾಯ ಹೇಳಿದ್ದಾರೆ.